ಏನಪ್ಪ ಅಂತಂದ್ರೆ ಅಣ್ಣನ ಜೊತೆಗೆ ಅಂದ್ರೆ ಶರದ್ ಪವಾರ್ ಜೊತೆಗೆ ಸಂಬಂಧ ಮಾಡಿಕೊಂಡು ಹೊಸ ಒಂದು ಎಲೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡೋ ಸಲುವಾಗಿ ಹೊರಟಿದ್ದಾರೆ. ಹೀಗಾಗಿ ಅವ್ರ ಮೇಲೂ ಸಹಿತ ಇವತ್ತು ಇಡಿ ದಾಳಿ ಮಾಡ್ತಾ ಇದೆ. ಅಂದ್ರೆ ಇಡಿ ಕೇವಲ ವಿರೋಧ ಪಕ್ಷಗಳನ್ನು ಎನ್ ಡಿ ಎದಲ್ಲಿದ್ದಾರೆ ಅವರು ಇವತ್ತಿಲ್ಲಂತಲ್ಲ, ಆದರೆ ಬೇರೆ ಸಪ್ರೇಟಾಗಿ ಎಲೆಕ್ಷನ್ ಮಾಡೋದರಿಂದಾಗೆ ಇವತ್ತು ಅವ್ರ ಮೇಲೂ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿ ಪ್ರಚೋದಿತ ಇಡಿ ಮಾಡ್ತಾ ಇದೆ ಅನ್ನೋದು ಎಲ್ಲ ವಿರೋಧಿಗಳು ಒಕ್ಕಲಿನ ವಾದಗಳಾಗಿದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಸುಪ್ರೀಂ ಕೋರ್ಟ್ನಂತೆ ನೋಟಿಸ್ ಕೊಟ್ಟದ್ದು ಮಮತಾ ಬ್ಯಾನರ್ಜಿ ಅವರಿಗೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಇಡಿಗೂ ಸಹ ಪ್ರಶ್ನೆ ಮಾಡಿದ, ನೀವು ಇಷ್ಟು ವರ್ಷ ಬಿಡಬಾರ್ದಾಗಿತ್ತು ಅನ್ನುವಂಥ ನೆಲೆಗಟ್ಟಲ್ಲಿ. ಒಟ್ಟಾರೆಯಾಗಿ ಈ ಇಡಿ ಬದಲಾಗಿ ಇವತ್ತು ಮಾತಾಡುವಂಥದ್ದು ಇಡೀ ವಿರೋಧ ಪಕ್ಷ ಏನಪ್ಪ ಅಂದ್ರೆ, ಈ ದೇಶದಲ್ಲಿ ನಾವು ಅಷ್ಟೇ 2 ನಂಬರ್ ಕೆಲಸ ಮಾಡ್ತೇವ, ನಮ್ಮ ಹೊಸ ವ್ಯವಹಾರಗಳಿದ್ದಾವ, ಬಿ ಜೆ ಪಿ ಇರೋದಿಲ್ವ, ಅವರೆಲ್ಲ ಪ್ರಾಮಾಣಿಕರ, ಅವರೆಲ್ಲ ಅತ್ಯಂತ ಪ್ರಾಮಾಣಿಕರ ಸತ್ಯವಂತರ ಅನ್ನೋ ಪ್ರಶ್ನೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದಷ್ಟೇ ಸರಿ ಇರ್ಬೋದು, ಬಟ್ ಅದೇ ಕಾಲಕ್ಕೆ ಆಡಳಿತಾರೂಢ ಪಕ್ಷಗಳ ಬಗ್ಗೆನೂ ಈ ಇಡಿ ಇದ್ದಿದ್ದು ಇವತ್ತಿನವರೆಗೆ ದಾಳಿ ಮಾಡಿ ಹಿಡಿಬೇಕಾಗಿತ್ತು, ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು, ಮಾಡಿಲ್ಲ ಅನ್ನೋ ಸಾಕ್ಷಿ ಅದ. ಆರಂಭದಲ್ಲಿ ನಿಮಗೆ ಉದಾಹರಣೆ ಕೊಟ್ಟಾಗ ಕೇಜ್ರಿವಾಲ್ ಅಧಿಕಾರಿ ಇರೋವರೆಗೂ ಅವ್ರನ್ನ ಆರೋಪ ಮಾಡೋದು ಭ್ರಷ್ಟ ಮನೆ ಕಟ್ಟಿಸಿದ. ಇವತ್ತು ಆ ಮನೆಯಲ್ಲಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದಂಥ ನಮ್ಮ ಕೇಜ್ರಿವಾಲ್ರು ಮನೆಯನ್ನು ಕಟ್ಟಿಸಿದ್ರು, ಮುಖ್ಯಮಂತ್ರಿಯಾಗಿ ಮನೆ ಕಟ್ಟಿಸಿದ್ರು. ಇವತ್ತು ಯಾರಿದ್ದಾರೆ ಆ ಮನೆಯಲ್ಲೇ? ಸ್ವತಃ ಕೇಜ್ರಿವಾಲ್